ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರೆ. ನಾವು ಫ್ರೈಡೆ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನವರೆಗೆ ಆಗಿದೆ ಒಂದು ಸತಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಫ್ರೈಡೆ ಅನಾಲಿಸಿಸ್ ಕ್ಲಿಯರ್. ಎಂಟಿ ಸ್ಪೇಸ್, ಈ ಎಂಟಿ ಸ್ಪೇಸ್ ಒಳಗಡೆ ಹೋಗುತ್ತೆ ಅಂದರೆ ನಾವು ಬ್ಲೈಂಡಾಗಿ ಟ್ರೇಡ್ ಮಾಡಬೇಕು. ಲೆವೆಲ್ಸ್ ಏನಿಲ್ಲ, ಕ್ಯಾಂಡಲ್ಸ್ ಏನಿಲ್ಲ, ಚಾರ್ಟ್ ಇಲ್ಲ, ಬ್ಲೈಂಡಾಗಿ ಟ್ರೇಡ್ ಮಾಡಬೇಕು. ಸ್ಟ್ರಾಂಗಾಗಿ ಟಿ ಎಸ್ ಎಲ್ ಮಾಡ್ತಾ ಹೋಗಬೇಕು. ಅದು ಹೋಗುತ್ತೋ ಇಲ್ಲೋ ಅಂತ ಭಯವಾಗಿ ಟ್ರೇಡ್ ಮಾಡಬೇಕು. ಅದರಿಂದ ನಿಫ್ಟಿನ ನಾನು ಅವಾಯ್ಡ್ ಮಾಡ್ತೀನಿ. ನಾಳೆ ನನ್ನ ವ್ಯೂ ಏನಂದರೆ, ಮಂಡೇ ನಿಫ್ಟಿಗೆ ಆಲ್ ಟೈಮ್ ಹೈ ಟಚ್ ಆಗಿರೋದ್ರಿಂದ ಇದು ಸೈಡ್ ವೇಸ್ ಬರಬೇಕು. ಸೈಡ್ ವೇಸ್ ಟು ಡೌನ್ ಟ್ರೆಂಡ್ ಇರಬೇಕು ಅಂತ, ಸೈಡ್ ವೇಸ್ ಟು ಡೌನ್ ಟ್ರೆಂಡ್ ಇರಬೇಕು. ಯಾವಾಗ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಮಾತ್ರ, ಓಕೆ, ಈ ಬ್ಲ್ಯಾಕ್ ಕಲರ್ ಲೈನ್ ಏನಿದೆ ಇದ್ರ ಕೆಳಗಡೆ ಓಪನ್ ಆದರೆ ಮಾತ್ರ ಸೈಡ್, ಈ ಝೋನಲ್ಲಿಂದ ಸೈಡ್ ವೇಸ್ ಟು ಡೌನ್ ಟ್ರೆಂಡ್. ಓಕೆ, ಈ ಝೋನ್ ಕೂಡ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದನ್ನು ನೋಡ್ಕೊಂಡ್ರಲ್ಲ, ಇಲ್ಲಿ ಚಾರ್ಟ್ ಸೈಡ್ ವೇಸ್ ಟು ಡೌನ್ ಟ್ರೆಂಡ್. ಈಗ ನಮ್ಮ ನಿಫ್ಟಿಗೆ ಹೋಗೋಣ. ನೋಡಿ, ಸೈಡ್ ವೇಸ್ ಬಂದಿದೆಯಾ, ಡೌನ್ ಟ್ರೆಂಡ್ ಆಗಿದೆಯಾ ಇಲ್ಲ ನೋಡಿ, ನೀವು ಹೇಳಿ. ಸುಮಾರು ಜನ ಮೆಸೇಜ್ ಮಾಡಿದರು, ನಾಳೆ ಮಾರ್ಕೆಟ್ BJP ಬಂದುಬಿಟ್ಟಿದೆ ಸರ್, ಮೇಲೆ ಹೋಗ್ಬಿಡುತ್ತೆ ಅಂತ. ನಿಮ್ಗೆ ಅದ್ರ ಒಳಗಡೆ ಲಾಜಿಕ್ಕೇ ಗೊತ್ತಿಲ್ಲ. ಗೊತ್ತಿದ್ರೆ ಕೂಡ ನನಗೆ ಅರ್ಥ ಆಗಿದ್ದಿಲ್ಲ ಕೂಡ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಬಟ್ ಇವಾಗ ಅನಾಲಿಸಿಸ್ ನೋಡ್ಕೊಳ್ಳಿ. ನಾವು ಸೈಡ್ ವೇಸ್ ಹೇಳಿದ್ವಿ, ಸೈಡ್ ವೇಸ್ ಟು ಡೌನ್ ಟ್ರೆಂಡ್ ಬಂದಿದೆಯಾ ಇಲ್ಲ ನೋಡ್ಕೊಳ್ಳಿ. ಓಕೆ, ಪ್ಲಸ್ ಇಲ್ಲಿ ಯಾರಾದರೂ ಬೈ ಮಾಡಬೇಕಂದ್ರೆ 15 ಮಿನಿಟ್ಸ್ ಎಬೋವ್ ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡು ಮಾತ್ರ ಬೈ ಮಾಡಿ. ಇದ್ರ ಮೇಲೆ ಅಂತ ಹೇಳಿದ್ದೆ, ವಿಡಿಯೋ ಇರ್ತದೆ, ಪ್ಲೇ ಮಾಡಿ ನೋಡ್ಕೊಳ್ಳಿ. ಈಗ ಏನಾಗಿರುತ್ತೆ ಅಂದರೆ, ಮಾರ್ನಿಂಗ್ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ 5 ಮಿನಿಟ್ಸಲ್ಲಿ ಇದೊಂದು ಕ್ಯಾಂಡಲ್ ನೋಡಿರ್ತಾರೆ. ಪ್ಲಸ್ ಇಲ್ಲಿ ನ್ಯೂಸ್ ಏನಂದರೆ BJP ಅನ್ನೋದು ಹೊಸ ಗೌರ್ಮೆಂಟ್ ಬಂದಿದೆ, ಇವಾಗ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ. ಇವೆರಡೂ ನೋಡಿ 5 ಮಿನಿಟ್ಸಲ್ಲಿ ಇಲ್ಲಿ ಯಾರು ಬೈ ಮಾಡಿರ್ತಾರೆ ಅವ್ರು ನೆಕ್ಸ್ಟ್ ಕ್ಯಾಂಡಲಲ್ಲಿ ಸ್ಟಾಪ್ ಲಾಸ್ ಇಟ್ಟು. ಓಕೆ, ಅದಕ್ಕೆ ನಾನು ಹೇಳಿದ್ದು ಇದ್ರ ಮೇಲೆ 15 ಮಿನಿಟ್ಸ್ ಆರ್ ಅಬೋವ್, ಅದಕ್ಕಿಂತ ಜಾಸ್ತಿ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಅದರ ಹೈ ಕ್ರಾಸ್ ಮಾಡುವಾಗ ಮಾತ್ರ ಮಾಡಿ. ಅದು ಕೂಡ ಯಾವಾಗ ರೀಟ್ರೆಸ್ ಮಾಡಬೇಕು, 15 ಮಿನಿಟ್ಸ್ ಕ್ಯಾಂಡಲ್ ಹೈ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಿ ಮಾತ್ರ ಮಾಡಬೇಕು ಅಂತ ನೋಡಿ. ಈ ಥರ ಫೇಕ್ ಮೂಮೆಂಟಮ್ಸ್ನ ಯಾವ ಥರ ಅವಾಯ್ಡ್ ಮಾಡ್ಕೋಬೋದು ಅಂತ ಈ ಪಾಯಿಂಟಿಂದ ನೀವು ಕಲ್ತ್ಕೋಬೋದು. ಓಕೆ, ಈಗ ಅನಾಲಿಸಿಸ್ ಸೈಡ್ ವೇಸ್ ಟು ಡೌನ್ ಟ್ರೆಂಡ್ ಬಂದಿದೆಯಾ ಇಲ್ಲ ನೋಡ್ಕೊಳ್ಳಿ. ಕ್ಲಿಯರ್. ಎಲ್ಲರೂ ಮೂಮೆಂಟಮ್ ಅಂತಾರೆ, ನಾವು ಸೈಡ್ ವೇಸ್ ಅಂದಿದ್ದೀವಿ, ಬಂದಿದೆ. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ನೋಡಿ, ಇಲ್ಲಿ ರೆಡ್ಡಲ್ಲೇ ಕ್ಲೋಸ್ ಆಗ್ತಾಯಿದೆ ನಿಫ್ಟಿ. ಓಕೆ, ಡೌನ್ ಟ್ರೆಂಡಲ್ಲೇ ಕ್ಲೋಸ್ ಆಗ್ತಾಯಿದೆ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಕೂಡ ಅದೇ ಹೇಳಿದ್ವಿ, ಈ ಲೆವೆಲ್ ಬ್ರೇಕ್ ಮಾಡಬೇಕು ಅಂದರೆ ಇಲ್ಲಿ 50,000 ಅನ್ನೋದೊಂದು 50,040 ಅನ್ನೋದೊಂದು ರೆಸಿಸ್ಟೆನ್ಸ್ ಇದೆ. ಇದನ್ನು ಬ್ರೇಕ್ ಮಾಡಬೇಕಂದ್ರೆ ತುಂಬ ಸ್ಟ್ರಾಂಗ್ ಕ್ಯಾಂಡಲಲ್ಲಿ ಹೋಗುತ್ತೆ. ಹೇಳಿದ್ವಿ ದೊಡ್ಡ ಕ್ಯಾಂಡಲ್ ಬರುತ್ತೆ ಅಂತ. ಈಗ ನೀವು 15 ಮಿನಿಟ್ಸ್ ಇಟ್ಕೊಂಡು ನೋಡಿ, ಇಲ್ಲ 5 ಮಿನಿಟ್ಸಲ್ಲೂ ಕೂಡ ನೋಡಿ ಯಾವ ಥರ ಕ್ಯಾಂಡಲ್ ಇದೆ ನೋಡಿ. ಓಕೆ, ದೊಡ್ಡ ಕ್ಯಾಂಡಲ್ ಬಂದಿದೆಯಾ ಇಲ್ಲ ಈ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ನೋಡಿ. ಈಗ ಈ ಮೂಮೆಂಟಮ್ ನೋಡಿ ಕೂಡ ಬೈ ಮಾಡಿರ್ತಾರೆ, ಅವ್ರಿಗೂ ಲಾಸ್ ಬಂದಿರುತ್ತೆ. ಅದಕ್ಕೆ ನಾನು ಅದನ್ನು 50 ಮಿನಿಟ್ಸಲ್ಲಿ ಕೂಡ ಹೇಳಿದ್ದೀನಿ. 50 ಮಿನಿಟ್ಸ್ ಇಟ್ಕೊಳ್ಳಿ. 50 ಮಿನಿಟ್ಸ್ ಹೈಗೆ 50 ಮಿನಿಟ್ಸ್ ಲೋಗೆ ಒಂದು ಲೈನ್ ಹಾಕ್ಕೊಳ್ಳಿ. ಹೈ ಲೋ ಒಂದು ಲೈನ್ ಹಾಕ್ಕೊಳ್ಳಿ. ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆ 40 ಪಾಯಿಂಟ್ಸು TSL ಮಾಡ್ತಾ ಬನ್ನಿ ತಗೊಂಡು ಅಂತ. ಈಗ ಇದು ಸ್ಟ್ರಾಂಗ್ ಕ್ಯಾಂಡಲ್ ಮೇಲೆ ಹೋಗಿದೆ, ಎಂಟ್ರಿ ಬಂದಿಲ್ಲ. ಕ್ಯಾಂಡಲ್ ಆಗಿಟ್ಟರೆ ನೀವು ಎಂಟ್ರಿ ಬಂದಿಲ್ಲ, ಡೌನ್ ಸೈಡಲ್ಲಿ ಎಂಟ್ರಿ ಬಂದಿದೆ. ನಾವು 40 ಪಾಯಿಂಟ್ಸೇ ಹೇಳಿದ್ದು TSL ಮಾಡ್ತಾ ಬನ್ನಿ ಅಂತ. ಇಲ್ಲಿ 140-150 ಪಾಯಿಂಟ್ಸ್ ಬಂದಿದೆ. 150 ಪಾಯಿಂಟ್ಸ್ ಈಸಿಯಾಗಿ ಬಂದಿದೆ, ಅಂದರೆ ಪ್ರೀಮಿಯಮಲ್ಲಿ 100 ಪಾಯಿಂಟ್ ಆದರೆ ಈಸಿಯಾಗಿ ಬಂದಿರುತ್ತೆ. ಒಂದು 100 ಪಾಯಿಂಟ್ಸ್ ಮೂಮೆಂಟಮ್ ಬಂದಿದೆ. ಓಕೆ, ಅದಾದಮೇಲೆ ಲೈವಲ್ಲಿ ನಾವು ಹೇಳಿದ್ವಿ ಸೈಡ್ ವೇಸಲ್ಲಿರುತ್ತೆ, ಏನು ಮಾಡಬೇಡಿ ಅಂತ. ಓಕೆ, ಏನು ಮಾಡ್ಕೊಂಡಿಲ್ಲ. ಫುಲ್ ಡೇ ವೇಟಿಂಗ್, ನೋ ಟ್ರೇಡ್. ಓಕೆ, ಫುಲ್ ಡೇ ವೇಟಿಂಗ್, ನೋ ಟ್ರೇಡ್ ಇವತ್ತು. ಮತ್ತು ಇವತ್ತು ನಿಮ್ಮ ಕಾಲ್ಸ್ ಗ್ರೂಪಲ್ಲಿ ಅದೆಲ್ಲ ಏನು ಮಾಡಿಲ್ವ ಸರ್ ಅಂದರೆ ಮಾಡಿದ್ದೀವಿ. ನಮ್ಮ ಪ್ಯಾಟ್ರನ್ ಪ್ರಕಾರ ಲೈವಲ್ಲಿ ಟ್ರೇಡ್ ಮಾಡೋ ಸ್ಟೂಡೆಂಟ್ಸ್ಗೆ ಫುಲ್ ಡೇ ವೇಟಿಂಗ್, ನೋ ಟ್ರೇಡ್. ಬಟ್ ನಾವು ಐಟಮ್ ಕಾಲ್ ಮಾಡಿದಾಗ ಕಾಲ್ಸ್ ಕೊಟ್ಟಿದ್ವಲ್ಲ, ಇದರಲ್ಲಿ ಈ ಮೂಮೆಂಟಮ್ ಪೂರ್ತಿ ಸಿ ಮಾಡಿದ್ವಿ. ಫಿನ್ ನಿಫ್ಟಿಯಲ್ಲಿ PE ಮಾಡಿದ್ವಿ, ಎರಡೂ ಬಂದಿದೆ ಪ್ರಾಫಿಟ್. ಎರಡೂ ಕಾಲ್ಸು, ಎರಡು ಟಾರ್ಗೆಟ್ಸ್ ಬಂದಿದ್ದಾವೆ. ಬಟ್ ಲೈವಲ್ಲಿ ಏನು ಟ್ರೇಡ್ ಮಾಡಿಸಿಲ್ಲ. ಓಕೆ, ಇದು ಇವತ್ತು. ಓಕೆ, ಈಗ ನಾಳೆ ಏನು ಮಾಡಬೇಕು?
ತುಂಬ ಸಿಂಪಲ್. ಇನ್ನು ಮಾರ್ಕೆಟ್ ನಡೀತಾ ಇದೆ, ಇನ್ನು 1/4 ಗಂಟೆ ಟೈಮ್ ಇದೆ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ. ನೋಡಿ ಲೆವೆಲ್ಸ್ ಚೇಂಜ್ ಮಾಡಿದ್ದೀನಿ, ಲೆವೆಲ್ಸ್ ಹಾಕ್ಕೊಳ್ಳಿ. ಇದು ಲೆವೆಲ್ಸ್ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್, ಲೆವೆಲ್ಸು ಇಲ್ಲ, ಅನಾಲಿಸಿಸ್ ಅಲ್ಲ. ಯಾಕಂದರೆ ನಾವು ಯಾರು ಸೆಬಿ ರಿಜಿಸ್ಟರ್ ಅನಾಲಿಸಿಸ್ ಇರಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷ್ನಲ್ ಪರ್ಪಸ್. ಓಕೆ, ತುಂಬ ಸಿಂಪಲ್. ನೋಡಿ, ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಈ ಗ್ರೀನ್ ಲೈನ್ ಏನಿದೆ 50-100 ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ. ಈ ಝೋನ್ ಒಳಗಡೆ ನಾವು ಟ್ರೇಡ್ ಮಾಡಲ್ಲ. ಇದ್ರ ಮೇಲೆ ಕ್ಯಾಂಡಲ್ ಬಂದರೆ ಸಿ ಮಾಡ್ತೀವಿ. ಈ ಝೋನ್ ಬ್ರೇಕ್ ಮಾಡಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಇದೇ ಝೋನ್ ಒಳಗಡೆ ಬಂದು ರಿಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಇ ಮಾಡ್ತೀವಿ. ಓಕೆ, ಇದ್ರ ಕೆಳಗಡೆ ಪಿ ಇ, ಇದ್ರ ಮೇಲೆ ಸಿ. ಇದು ನೋ ಟ್ರೇಡ್. ಇದು ಬ್ಯಾಂಕ್ ನಿಫ್ಟಿ. ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ರೆಸಿಸ್ಟೆನ್ಸ್ ಇದು ಇವತ್ತಿನ ಹೈ, ಇದೇ ರೆಸಿಸ್ಟೆನ್ಸ್. ಇದಕ್ಕೆ ಮೇಲೆ ಏನು ಚಾರ್ಟ್ ಇಲ್ಲ. ಈ ಗ್ರೀನ್ ಕಲರ್ ಕ್ಯಾಂಡಲ್ ಏನಿದೆ ಇದನ್ನು ಬ್ರೇಕ್ ಮಾಡಿ ಬಂದು ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೂ ಪರವಾಗಿಲ್ಲ, ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಕ್ಲೋಸ್ ಆದಮೇಲೆ ಅಂದರೆ ಮಾರ್ಕೆಟ್ ಇದ್ರ ಮೇಲೆ ಓಪನ್ ಆಗಿ 5 ಮಿನಿಟ್ಸ್ ಕ್ಯಾಂಡಲ್ ಬಂದು ಇದನ್ನು ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಆ 5 ಮಿನಿಟ್ಸ್ ಕ್ಯಾಂಡಲ್ ಲೋ ಕ್ರಾಸ್ ಆಗುವಾಗ ನಾವು ಪಿ ಕಡೆ ಪ್ಲ್ಯಾನ್ ಮಾಡ್ತೀವಿ. 50% ಕ್ವಾಂಟಿಟಿ ಅಷ್ಟೇ ಇಲ್ಲಿವರೆಗೂ. ಇದು ನಮ್ಮ ಫಸ್ಟ್ ಟಾರ್ಗೆಟ್. ಇಲ್ಲಿಗೆ ಬಂದ ಮೇಲೆ ಬುಕ್ ಮಾಡೋದು, ಆಮೇಲೆ ಬ್ರೇಕ್ ಮಾಡಿ ಫೈಟ್ ಮಾಡಿ ಬ್ರೇಕ್ ಮಾಡಿದೆ, ಕಂಟಿನ್ಯೂ ಮಾಡೋದು. ಅದು ಲೈವಲ್ಲಿ ನೋಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೂ ಪಿ ಇ 50% ಕ್ವಾಂಟಿಟಿ. ಇದ್ರ ಕೆಳಗಡೆ ಬಂದು ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು. ಅದ್ರ ಲೋ ಅಲ್ಲಿ. ಓಕೆ, ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ. ಬೈ ಮಾಡಬೇಕಂದ್ರೆ ಇಲ್ಲಿಗೆ ಬಂದರೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಮಾತ್ರ ಬೈ ಮಾಡ್ತೀವಿ. ಈಗ ಸದ್ಯಕ್ಕೆ ಇದು ಇಲ್ಲಿಂದ ಇಲ್ಲಿಗೆ ಬರೋವರೆಗೂ ಬೈ ಕೂಡ ಮಾಡಲ್ಲ, ಸೆಲ್ಲಿಂಗಲ್ಲಿರ್ತೀವಿ. ಇಲ್ಲಿಗೆ ಬಂದ ಮೇಲೆ ಮಾತ್ರ ಬೈ ಮಾಡ್ತೀವಿ. ಓಕೆ, ಇದು ನಿಫ್ಟಿ. ಫಿನ್ ನಿಫ್ಟಿ ಸೇಮ್. ಫಿನ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರ್ತದೆ. ಇದು ಲೋ, ಇಲ್ಲಿ ಲೋ ಏನಿದೆ ಇದ್ರ ಕೆಳಗಡೆ ಬಂದರೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋರು ವೆಯ್ಟ್ ಮಾಡಿ. ಇಲ್ಲಿಂದ ಓ ಟಿ ಎಮ್ 0 ಟು ಹೀರೋ 9:30ಗೆ ಬೈ ಮಾಡ್ಬೋದು. 9:30 AM 0 ಟು ಹೀರೋ ಕಾಲ್ನ ನೀವು ಪಿ ಇ ತಗೋಬೋದು. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ, ನಿಮ್ಮ ಅನಾಲಿಸಿಸು, ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಎಲ್ಲ ನೋಡಿಕೊಂಡು. ಓಕೆ, ಎಲ್ಲ ಮಾರ್ಕೆಟ್ ಮುಗಿದ ಮೇಲೆ 2 ಗಂಟೆ ಮೇಲೆ 0 ಟು ಹೀರೋ ಅಂತಾರೆ. ಬೆಳಿಗ್ಗೆ 9:00ವರೆಗೆ ಮಾಡ್ಬೋದು. ಯಾವಾಗ ಅಂದರೆ ತುಂಬ ಸಿಂಪಲ್. ಈ ಗ್ರೀನ್ ಕಲರ್ ಲೈನ್ ಏನಿದೆ ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬಂದು ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು. ಈ ಥರ ಕ್ಯಾಂಡಲ್ ಇದ್ರ ಲೋ ಕ್ರಾಸ್ ಆಗುವಾಗ ಓ ಟಿ ಎಮ್ನ ಪಿ ಇ ಬೈ ಮಾಡ್ಬೋದು. ಓಕೆ, ಇದು ನನ್ನ ವ್ಯೂ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ಅದು ಬಂದು ಇಲ್ಲಿ ಕರೆಕ್ಷನ್ ಬಂದು ಇಲ್ಲಿ ಸೆಟ್ರಲ್ ಆಗಿ ಮತ್ತೆ ಬ್ರೇಕ್ಔಟ್ ಕೊಟ್ಟರೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀವಿ. ಆವಾಗಲೂ ಕೂಡ 0 ಟು ಹೀರೋನೇ ಮಾಡ್ತೀವಿ ಸಿ ಕಡೆ. ಓಕೆ, ಫಸ್ಟ್ ಇಲ್ಲಿಂದ ಪಿ ಇ ಮಾಡ್ತೀವಿ ಮಾರ್ನಿಂಗ್. ಇಲ್ಲಿ ಸೆಟ್ಲ್ ಆದಮೇಲೆ ರಿಕವರಿಗೆ ಇಲ್ಲಿಂದ ಕೂಡ ಮಾಡ್ಬೋದು ಚಾನ್ಸ್ ಸಿಕ್ಕಿದ್ರೆ. ಓಕೆ, ಬಟ್ ಇದು ಬರಬಹುದು. ನೋಡಿಕೊಂಡು ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ. ಓನ್ಲಿ ಎಜುಕೇಷ್ನಲ್ ಪರ್ಪಸ್. ರೈಟ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಅಪ್ಡೇಟ್ಸ್ ಏನಾದರೂ ಇದ್ದರೆ ಲೈವಲ್ಲಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ.